ಕೀರ್ತಿ ಭೂಮಿ ಮೇಲೆ ಸೂರ್ಯ ಚಂದ್ರ ಉಳಿಯೋ ತನಕ ಉಳಿತು. ಸೂರ್ಯ ಚಂದ್ರ ಇರೋ ತನಕ ಆ ಕೀರ್ತಿ ಉಳಿತು ಉಳಿತತಿ. ನಿಮ್ಮ ಅವ್ವಂದ ಯಾಕೆ ಉಳಿಲಿಲ್ಲ, ನಮ್ಮ ಅಪ್ಪಂದ ಯಾಕೆ ಶಾಶ್ವತ ಆಗಿ ಉಳಿತು? ಮುಂದಿನ ಸಂಧಿಗೆ ಬಂದು ಹೇಳ್ತಾರ ಅವ್ರು. ಅದಕ್ಕೆ ನಿಮ್ಗೊಂದು ಮಾತು ಹೇಳ್ತಾನೆ ಕೇಳ್ರಿ. ಏನಂತ? ನಿಮ್ಮ ದೇವಿ ಏನೇ ಸೃಷ್ಟಿ ಮಾಡಿದ್ರು ಸಹಿತ ಭೂಮಿ ಮೇಲೆ ಉಳಿದಿಲ್ಲ. ಶಾಶ್ವತ ಆಗಿ ಉಳಿದದ್ದು ನಮ್ಮ ಅಪ್ಪ ಪರಮಾತ್ಮ ಸೃಷ್ಟಿ ಮಾಡಿದ ಮಾತ್ರ ಭೂಮಿ ಮೇಲೆ ಉಳಿದೈತಿ. ಹೌದಾ? ನಿಮ್ಮ ದೇವದಿಂದ ಸೃಷ್ಟಿಯಾಗಿರ್ತಕ್ಕಂಥದ್ದು ಯಾವುದು ಉಳಿದಿಲ್ಲ. ಅಜರಾಮರವಾಗಿ ಉಳಿದಿಲ್ಲ. ಮೈಯಾಗಿನ ಮಣ್ಣ ತಕ್ಕೊಂಡು ನಿಮ್ಮ ಅವು ಗಣಪತಿ ತಯಾರು ಮಾಡಿದ್ರೆ ಯಾರು ಕುಮಾರನ ತಯಾರು ಮಾಡಿದ. ಅದೇ ಕುಮಾರ ಭೂಮಿ ಮೇಲೆ 33 ಕೋಟಿ ದೇವಾನ ದೇವತೆಗಳಿಗಿಂತ ಮೊದಲು ಪೂಜೆ ಆಗ್ಬೇಕಾಗಿತ್ತ. ಹೌದಾ? ಆದ್ರ ಆಗಿಲ್ಲ. ಯಾವಾಗ ನಮ್ಮ ಅಪ್ಪ ಇರೋ ತರ್ತಕ್ಕಂತ ಗಂಡ ನೀರು ಉಂಡ ಕರ್ಕೊಂಡು ಬಂದ ಚೆನ್ನ ನೋಡು, ಅವಾಗಿ ಭೂಮಿ ಮೇಲೆ ಅದೇ ಮಗನ ಕೀರ್ತಿ ಉಳಿದತ್ ಕರೆ. ನಿಮ್ಮವ್ವ ತಯಾರು ಮಾಡಿರ್ತಕ್ಕಂತ ಮಗನ ಕೀರ್ತಿ ಭೂಮಿ ಮೇಲೆ ಯಾಕೆ ಉಳಿಲಿಲ್ಲ? ಹೌದೌದು. ಹೌದಲ್ಲ? ಮುಂದಿನ ಪಾಳ್ಯಕ್ಕೆ ಬರ್ಬೇಕಾದ್ರೆ ಇದನ್ನ ಸವಿಸ್ತಾರವಾಗಿ